ಕುವೆಂಪು ಅವರ ಜಲಗಾರ ನಾಟಕವು ಒಂದು ಚಿಕ್ಕ ಕಥೆಯಂತಿದ್ದರೂ ಅದರಲ್ಲಿ ಅಡಗಿರುವ ವಿಚಾರಗಳು ಬಲು ದೊಡ್ಡದು. ಈ ಕಥೆಯನ್ನು ಕುವೆಂಪು ಅವರು ತಮ್ಮ 24ನೇ ವಯಸ್ಸಿನಲ್ಲಿ ರಚಿಸಿದ ಮಹತ್ವದ ಕೃತಿಗಳಲ್ಲಿ ಜಲಗಾರ ನಾಟಕವೂ ಒಂದು. 1931ರಲ್ಲಿ ಮೊದಲು ಪ್ರಕಟವಾದ ಈ ನಾಟಕವು ಅಂದಿನ ಸಮಾಜದಲ್ಲಿದ್ದ ಅನ್ಯಾಯ ಮತ್ತು ಮೂಢನಂಬಿಕೆಗಳನ್ನು ಪ್ರಶ್ನೆ ಮಾಡುತ್ತದೆ. ಈ ಕಥೆಯ ಕೇಂದ್ರ ಪಾತ್ರ ಜಲಗಾರ. ಈತ ಇಡೀ ನಗರವನ್ನು ಸ್ವಚ್ಛವಾಗಿಡುವ ಕೆಲಸ ಮಾಡುವ ಒಬ್ಬ ಪೌರ ಕಾರ್ಮಿಕ. ಆತ ಬೀದಿಗಳನ್ನು ಸ್ವಚ್ಛಗೊಳಿಸಿ ಊರಿನ ಆರೋಗ್ಯವನ್ನು ಕಾಪಾಡಿದರೂ ಸಮಾಜದಲ್ಲಿ ಆತನನ್ನು ಅಶುದ್ಧ, ಅಸ್ಪೃಶ್ಯ ಎಂದು ಪರಿಗಣಿಸಲಾಗುತ್ತದೆ. ಈ ನಾಟಕವು ಅಸ್ಪೃಶ್ಯತೆಯಂತಹ ಸಾಮಾಜಿಕ ಪಿಡುಗುಗಳು ಶಿಖರದಲ್ಲಿದ್ದಾಗಿನ ಪರಿಸ್ಥಿತಿಯನ್ನು ವಿವರಿಸುತ್ತದೆ. ಜಲಗಾರನು ಅತ್ಯಂತ ಪ್ರಾಮಾಣಿಕ ಮತ್ತು ನೈತಿಕತೆಯನ್ನು ಹೊಂದಿದ್ದವನು. ಇಂಥವನು ತಿರಸ್ಕಾರಕ್ಕೆ ಒಳಗಾಗುವುದನ್ನು ಮತ್ತು ಅಲಕ್ಷ್ಯಕ್ಕೆ ತುತ್ತಾದವರ ಪರವಾದ ನಿಲುವನ್ನು ಕುವೆಂಪು ಈ ನಾಟಕದಲ್ಲಿ ಸಶಕ್ತವಾಗಿ ಚಿತ್ರಿಸಿದ್ದಾರೆ. ಕುವೆಂಪು ಅವರು ಈ ನಾಟಕದಲ್ಲಿ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಎತ್ತಿ ಹಿಡಿಯುತ್ತಾರೆ. ಜಲಗಾರನ ನಿರಂತರ ಸೇವಾ ಕಾರ್ಯವು ದೇವಸ್ಥಾನದ ವೈಭವಕ್ಕಿಂತ ಹೆಚ್ಚು ಮಹತ್ವದ್ದು ಎಂದು ಹೇಳುತ್ತಾರೆ. ಆದರೆ ಈ ಜಲಗಾರನು ಮಹಾಶಿವಭಕ್ತನಾಗಿದ್ದರೂ ಸಹ ಅವನಿಗೆ ಊರಿನ ಶಿವಗುಡಿಗೆ ಪ್ರವೇಶ ಇರಲಿಲ್ಲ. ಇದೇ ಸಮಯದಲ್ಲಿ ಊರಿನ ಕೆಲವು ಯುವಕರು ತಾವು ಕ್ರಾಂತಿಕಾರಿಗಳು, ನೇಗಿಲ ಯೋಗಿಗಳು ಎಂದು ಹೇಳಿಕೊಂಡರೂ ಅವರು ಜಲಗಾರ ಮತ್ತು ಭಿಕ್ಷಕನೊಂದಿಗೆ ತಿರಸ್ಕಾರದಿಂದ ನಡೆದುಕೊಳ್ಳುವುದನ್ನು ಕುವೆಂಪು ಅವರು ತೋರಿಸುತ್ತಾರೆ. ಇದು ಸಮಾಜದಲ್ಲಿನ ಡಂಬಾಚಾರವನ್ನು ಮತ್ತು ಇಬ್ಬಂದಿತನವನ್ನು ಅನಾವರಣಗೊಳಿಸುತ್ತದೆ. ಇಂತಹ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಪ್ರಜ್ಞಾಪೂರ್ವಕ ಪ್ರಶ್ನೆಗಳನ್ನು ಈ ನಾಟಕದಲ್ಲಿ ಕೇಳಲಾಗಿದೆ. ನಾಟಕದ ಅತ್ಯಂತ ಮುಖ್ಯವಾದ ಭಾಗವೆಂದರೆ ಕೇವಲ 2 ದೃಶ್ಯಗಳಲ್ಲಿರುವ ಜಲಗಾರ ಮತ್ತು ಶಿವನ ನಡುವಿನ ಸಂಭಾಷಣೆ. ಒಂದು ರಾತ್ರಿ ಜಲಗಾರನು ತನ್ನ ನೋವಿನಲ್ಲಿ ಕುಳಿತಾಗ ಜಗದ ಜಲಗಾರನು ಅಂದರೆ ಶಿವನು ಅವನ ಮುಂದೆ ಬಂದು ನಿಲ್ಲುತ್ತಾನೆ. ಶಿವನು ಜಲಗಾರನಿಗೆ ಅಂಜದಿರು, ನಾನೊಬ್ಬ ಜಲಗಾರ ಎಂದು ಹೇಳಿ ತಾನು ಅವನ ಸಹೋದರ ಎಂದು ಪರಿಚಯಿಸುತ್ತಾನೆ. ಜಲಗಾರನಿಗೆ ಇದನ್ನು ನಂಬಲು ಕಷ್ಟವಾಗುತ್ತದೆ, ಏಕೆಂದರೆ ಪಂಡಿತರು ಶಿವನನ್ನು ಬೇರೆ ರೀತಿ ಬಣ್ಣಿಸಿದ್ದಾರೆ. ಆಗ ಜಗದ ಜಲಗಾರನು ತನ್ನ ನಿಜ ರೂಪವನ್ನು ವಿವರಿಸುತ್ತಾ ಕ್ರಾಂತಿಕಾರಿ ಮಾತುಗಳನ್ನು ಹೇಳುತ್ತಾನೆ. ನಾನು ಶಾಸ್ತ್ರಿಗಳ ಶಿವನಲ್ಲ, ಕಾವ್ಯಗಳ ಶಿವನಲ್ಲ, ಬೆಳ್ಳಿ ಬೆಟ್ಟದ ಮೇಲೆ ಇರುವ ರಸಿಕ ಶಿವನಲ್ಲ. ನಾನು ಬ್ರಹ್ಮಾಂಡದ ಕಸದ ರಾಶಿಯ ಮೇಲೆ ಹತ್ತಿ ನಿಂತು ನರ್ತನ ಮಾಡುವ ತೋಟಿ, ಸ್ವಚ್ಛತಾ ಕಾರ್ಯಕರ್ತ ನಾನು. ನಿಜ ಶಿವನು ಜಲಗಾರ, ನಿನ್ನ ಮುಂದಿಹನು ನೋಡು ಎಂದು ಘೋಷಿಸುತ್ತಾನೆ. ಶಿವನು ಮತ್ತಷ್ಟು ವಿವರಿಸಿ, ಪಂಡಿತರು ತಾನು ಕುರೂಪಿಯಾಗಿದ್ದರಿಂದ ಚಂದ್ರನ ಒಡವೆ ಮಾಡಿದರು, ಪಾಪಿಯಾಗಿದ್ದರಿಂದ ಗಂಗೆಯನ್ನು ತಲೆಯಲ್ಲಿಟ್ಟು ಶುದ್ಧ ಮಾಡಿದರು ಮತ್ತು ಅಸ್ಪೃಶ್ಯನಾಗಿದ್ದರಿಂದ ಹಣೆಗೆ ಬೆಂಕಿಯನ್ನಿಟ್ಟು ಸುಟ್ಟರು ಎಂದು ಹೇಳುತ್ತಾನೆ. ಆದ್ದರಿಂದ ನಿಜವಾದ ಜಲಗಾರ ಶಿವನು ಶಿವಗುಡಿಯ ಪೀಠದಲ್ಲಿ ಎಂದಿಗೂ ಇಲ್ಲ. ಜಲಗಾರನು ಹಾಗಾದರೆ ನೀನು ಎಲ್ಲಿದ್ದೀಯಾ ಎಂದು ಕೇಳಿದಾಗ ಶಿವನು ಹೀಗೆ ಉತ್ತರಿಸುತ್ತಾನೆ, ನಾನು ಬೀದಿ ಗುಡಿಸುವ ಬಡವನ ಎದೆಯಲ್ಲಿ ಇರುವೆ, ಉಳುತ್ತಿರುವ ಒಕ್ಕಲಿಗನ ಎಡೆಯಲ್ಲಿ ಇರುವೆ. ಎಲ್ಲಿ ಹೊಲೆಯನು ತನ್ನ ಕೆಲಸದಲ್ಲಿ ಕಾರ್ಯದಲ್ಲಿ ತೊಡಗಿರುತ್ತಾನೋ ಅಲ್ಲಿ ನಾನವನ ಪಕ್ಕದಲ್ಲಿ ಇರುವೆ. ಶಿವನು ಜಲಗಾರನನ್ನು ತನ್ನ ನಿಜಭಕ್ತ ಎಂದು ಕರೆದು ಅವನನ್ನು ಪ್ರೀತಿಯಿಂದ ಆಲಿಂಗಿಸುತ್ತಾನೆ. ಅಂತಿಮವಾಗಿ ಅವನು ನೀಡುವ ಸಂದೇಶವೇ ಈ ನಾಟಕದ ತಿರುಳು. ಊರ ತೋಟಿಯು ನೀನು, ಜಗದ ತೋಟಿಯು ನಾನು, ಬಾಯನ್ನ ಸೋದರನೇ, ನೀನೆನ್ನ ನಿಜಭಕ್ತ, ನೀನೇ ನಾನಾಗಿಹೆನು, ನಾನೇ ನೀನಾಗಿರುವೆ, ಶಿವನೀನು, ಶಿವನೀನು. ಈ ನಾಟಕವು ನಮಗೆ ಸೇವೆ ಮತ್ತು ಶ್ರಮ ಮಾಡುವವನೇ ನಿಜವಾದ ಶಿವ ಮತ್ತು ಮಾನವೀಯ ಮೌಲ್ಯಗಳು ಹಾಗೂ ಸಮಾನತೆಯೇ ನಿಜವಾದ ಧರ್ಮ ಎಂಬುದನ್ನು ಬೋಧಿಸುತ್ತದೆ. ಕುವೆಂಪು ಅವರು ಗಾಂಧೀಜಿಯವರ ಹರಿಜನೋದ್ಧಾರ ಚಳುವಳಿ, ಪೆರಿಯಾರರ ಚಳುವಳಿ ಮತ್ತು ರಷ್ಯಾದ ಸಮಾಜವಾದಿ ಕ್ರಾಂತಿಯ ಪ್ರಭಾವದಿಂದ ಈ ಕ್ರಾಂತಿಕಾರಿ ವಿಚಾರಗಳನ್ನು ಆ ಕಾಲಕ್ಕೆ ಬರೆದಿದ್ದರು. ಜಲಗಾರ ನಾಟಕವು ಒಂದು ದೇವಸ್ಥಾನದಂತಿದೆ. ಸಾಮಾನ್ಯವಾಗಿ ನಾವು ದೇವಸ್ಥಾನದ ಗೋಪುರವನ್ನು ಮಾತ್ರ ನೋಡುತ್ತೇವೆ, ಆದರೆ ಕುವೆಂಪು ಅವರು ಈ ನಾಟಕದ ಮೂಲಕ ಆ ಗೋಪುರವನ್ನು ಅಲ್ಲಾಡಿಸಿ ಆ ದೇವರು ನಿಜವಾಗಿ ನಮ್ಮೊಳಗಿನ ಶ್ರಮದ ನೆಲದ ಮೇಲೆ ನಾವು ಮಾಡುವ ಕಾಯಕದಲ್ಲಿ ಮತ್ತು ನಾವು ತೋರುವ ಸಮಾನತೆಯಲ್ಲಿ ನೆಲೆಸಿದ್ದಾನೆ ಎಂದು ತೋರಿಸಿದ್ದಾರೆ. ಇದು ಹೊರಗಿನ ಪೂಜೆಗಿಂತ ಒಳಗಿನ ಶುದ್ಧತೆಯೇ ಮುಖ್ಯ ಎಂದು ಸಾರುವ ಕನ್ನಡಿಯಾಗಿದೆ.